ಜನಕ ಶೌರ್ಯದಿ ಮೆರೆಯುವೆ ಸಾಹಸಿ ಎನಿಸಿ ಶೌರ್ಯದಿ ಮೆರೆಯುವೆ ಸಾಹಸಿ ಎನಿಸಿ ಧರೆಯೊಳು ಕೀರ್ತಿ ಪಾತಾಳೆಯ ಶೌರ್ಯದಿ ಮೆರೆಯುವೆ ಸಾಹಸಿ ಎನಿಸಿ ಧರೆಯೊಳು ಕೀರ್ತಿ ಪಾತಾಳೆಯ ಜನಕ ವೈಗಳೆದೆಯ ಗಡಗಡ ನಡುಗಿಪೆ ವೈಗಳೆದೆಯ ಗಡಗಡ ನಡುಗಿಪೆ ಜನಕ ವೈರಿಗಳೆದೆಯ ಗಡಗಡ ನಡುಗಿಪೆ ವೈರಿಗಳೆದೆಯ ಗಡ ನಡುಗಿಪೆ ಅದಮರ ಎದೆಯನು ಸಿಗಿದು ಅದಮರ ಎದೆಯನು ಸಿಗಿದು ಹೊಂದಿಸುವೆನು ನಾ ಜನತಾ ಅಷ್ಟು ಮಾತ್ರವಲ್ಲ ತಂದೆ, ನಿರ್ವೀರ್ಯವಾದ ಈ ಸಮಸ್ತ ಕ್ಷತ್ರಿಯ ಸಂಕುಲದ ಪರಿರಕ್ಷಣೆಗಾಗಿ ನನ್ನೀ ಬಾಹುಬಲ ಎಂದಿದ್ದಾರೆ ಗುರು ಜರಾಸಂಧರು. ಅಪ್ಪಾಜಿ, ರುಕ್ಮಿಣಿಯಲ್ಲಿ ಅಣ್ಣ ತಂಗಿ ರುಕ್ಮಿಣಿ, ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿರುವೆ ನೀನು. ನಿತ್ಯವೂ ನನಗಲ್ಲಿ ನಿನ್ನ ನೆನಪು. ಅದೆಷ್ಟೊಂದು ದೊಡ್ಡವಳಾಗಿದ್ದೀಯೋ, ಹೇಗೆ ಬೆಳೆದಿದ್ದೀಯೋ, ಅದೆಷ್ಟೊಂದು ವಿದ್ಯಾಬುದ್ಧಿಯನ್ನು ಕಲಿತಿದ್ದೀಯೋ ಎಂದು ದಿನವೆಲ್ಲ ಹಬ್ಬಲಿಸುತ್ತಿದ್ದೆ. ಅಣ್ಣ, ಈಗ ನಿನ್ನ ಆಲೋಚನೆಗಳಿಗೆ ಉತ್ತರ ಸಿಕ್ಕಂತಾಯಿತಲ್ಲವೇ? ಹೌದು ರುಕ್ಮಿಣಿ, ನಿನ್ನೀ ಮುಖಕಾಂತಿ ನೀನೇ ವಿಶಾಲ ವಿಶ್ವಕ್ಕೆ ರಾಣಿಯಾಗಲು ಅರ್ಹತೆಯುಳ್ಳವಳು ಎಂದು ಹೇಳುತ್ತಿದೆ. ಹೇಳು, ಈ ಅಣ್ಣನಿಂದೇನಾಗಬೇಕು? ಅದೆಂತಹ ಕೋರಿಕೆಯಾದರೂ ಸರಿ, ತಪ್ಪದೆ ಪೂರೈಸುವ. ಅಣ್ಣ, ಈ ನಿನ್ನ ತಂಗಿಯ ಮೇಲೆ ಅನವರತವೂ ನಿನ್ನ ವಿಶ್ವಾಸ ಹೀಗೆ ಇದ್ರೆ ಸಾಕು. ನನಗೆ ಬೇರೆ ಯಾವ ಕೋರಿಕೆಗಳೂ ಇಲ್ಲ. ತಂಗಿ, ಅದರಲ್ಲಿ ಸಂದೇಹ ಬೇಡ. ನಿನಗಾಗಿ ನನ್ನ ಪ್ರಾಣವನ್ನೇ ಬೇಕಾದರೂ ಕೊಡಲು ಸಿದ್ಧನಾಗಿರುವೆನು.